Hi, how are you students? This is Nagaraj HP, lecturer in accountancy, Vishwamanava, PU College. In the previous classes, we solved the problems in respective of journal entry. In your NCERT textbook, we solved the numerical problems, isn't it? In this class also, we are going to be continue the problems in respective of your journal entries. In that, 13th question, journalize the following transactions. 1 December 2017, Hema started the business with cash rupees 1 lakh. Hema is a proprietor. She started the business with cash rupees 1 lakh. So, what are the two accounts in this transaction? One is cash account and another one is capital. Started a business ಅಂತ ಬಂದರೆ ಏನು ಬರುತ್ತೆ, ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ, ಮತ್ತು ಇನ್ನೊಂದು ಏನು ಬರುತ್ತೆ, ಕ್ಯಾಶ್ ಅಕೌಂಟ್ ಅಥವಾ ಯಾವುದಾದ್ರೂ ಒಂದು ಅಸೆಟ್ ಅಕೌಂಟ್ ಬರುತ್ತೆ. ಇಲ್ಲಿ ಯಾವುದಿದೆ, ಕ್ಯಾಶ್. ಓಕೆ, ಹೂ ಇಸ್ ದ ಪ್ರೊಪ್ರೈಟರ್? ಸೊ ಯು ಹ್ಯಾವ್ ಟು ರೈಟ್ journal entries in government stock. Date 1st December 2017. Cash account data. What is to be debited? Cash. And what is to be credited? Capital. Again, cash account is what? Asset. And capital is capital. Okay. If the asset increase, then it is going to be debited. Then capital rule ಏನು? Debit decrease, credit increase. ಬಿಸ್ನೆಸ್ಸಿಗೆ ಕ್ಯಾಪಿಟಲ್ ಬರ್ತಾ ಇದೆ ಅಂದರೆ ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ರೂಲ್ ನಮಗೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಅಂದರೆ ಡೆಬಿಟ್ ಮಾಡಬೇಕು, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಅಂದರೆ ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಿದ್ದೀವಿ, ಕ್ರೆಡಿಟ್ ಮಾಡಿದ್ದೀವಿ. ಅಮೌಂಟ್ ಎಷ್ಟು? 1 lakh. D. Started business with cash. They started business with cash. See, keep it in mind. ನೋಡಿ, ಡೆಬಿಟ್ ಅಂತ ಬಂದಾಗ ಡೆಬಿಟ್ ಕಾಲಮಲ್ಲಿ ಅಮೌಂಟ್ ಬರೀಬೇಕು, ಮತ್ತೆ ಇಲ್ಲಿ ಬರೆಯೋದಿಲ್ಲ. ನೆಕ್ಸ್ಟ್ ಕ್ರೆಡಿಟ್ ಅಂತ ಬಂದಾಗ ಡೆಬಿಟ್ ಕಾಲಮಲ್ಲಿ ಬರೆಯೋದಿಲ್ಲ, ಯಾವ ಕಾಲಮಲ್ಲಿ ಬರಬೇಕು, ಕ್ರೆಡಿಟ್ ಕಾಲಮಲ್ಲೇ ಬರೀಬೇಕು. ಇಲ್ಲಿ ಅಮೌಂಟ್ ಬರೆದಿರೋದನ್ನ ಕರೆಕ್ಟಾಗಿ ನೋಡಿ, ಯಾವ ರೀತಿ ಬರ್ತೀವಿ ಅದೇ ರೀತಿಯೇ ಬರೀಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಅದನ್ನು ತಪ್ಪು ಬರೆದಿದ್ದೀರ, ಸೊ ಆ ಥರ ತಪ್ಪು ಮಾಡಬೇಡಿ. ಇಲ್ಲಿ ನಾನು ಹೇಗೆ ಬರೆದಿದ್ದೀನ ಅದೇ ರೀತಿಯೇ ಬರೀತಾವೆ. ನೆಕ್ಸ್ಟ್ ಲುಕ್ ಅಟ್ ದ ಸೆಕೆಂಡ್ ಡಿಸೆಂಬರ್ 2017. Open a bank account with SBI. SBI ಅನ್ನೋ ಬ್ಯಾಂಕಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ತಾ ಇದ್ದೀವಿ. ಬಿಸ್ನೆಸ್ ಮಾಡಬೇಕು ಅಂದರೆ ಬಿಸ್ನೆಸ್ಸಲ್ಲಿ ನಾವು ಟ್ರಾನ್ಸಾಕ್ಷನ್ಸನ್ನು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ, ಸೊ ಚೆಕ್ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಬ್ಯಾಂಕಿನಲ್ಲಿ ಒಂದು ಅಕೌಂಟ್ ಬೇಕು ಬಿಸ್ನೆಸ್ಸಿಗೆ. ಸೊ ಅದಕ್ಕೋಸ್ಕರನೇ ನಾವು SBI ಬ್ಯಾಂಕಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ತೀವಿ. ಅಕೌಂಟ್ ಓಪನ್ ಮಾಡಿದಾಗ ನಿಮ್ಮಿಂದ ದುಡ್ಡನ್ನ ಏನು ಮಾಡ್ತೀರಾ, ಬ್ಯಾಂಕಿಗೆ ಕೊಡ್ತೀರಾ ತಾನೆ. ಸೊ ಬ್ಯಾಂಕ್ ಇವಾಗ ಬ್ಯಾಂಕ್ ರಿಸೀವ್ ಮಾಡ್ತಾ ಇದೆ ಅಂದರೆ ಬ್ಯಾಂಕನ್ನು ನಾವೇನು ಮಾಡಬೇಕಾಗುತ್ತೆ, ಡೆಬಿಟ್ ಮಾಡಬೇಕಾಗುತ್ತೆ. ಕ್ಯಾಶ್ ನಿಮ್ಮಿಂದ ಹೋಗುತ್ತೆ ತಾನೆ, ಕ್ಯಾಶ್ ನಿಮ್ಮಿಂದ ಎಲ್ಲಿಗೆ ಹೋಗುತ್ತೆ, ಬ್ಯಾಂಕಿಗೆ ಹೋಗುತ್ತೆ. ಸೊ ಕ್ಯಾಶ್ ಅಸೆಟ್ ಡಿಕ್ರೀಸ್ ಆರ್ ಇನ್ಕ್ರೀಸ್, ಕ್ಯಾಶ್ ಅಸೆಟ್ ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಶನ್ನು ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಬ್ಯಾಂಕನ್ನು ಏನು ಮಾಡ್ತೀರಾ, ಡೆಬಿಟ್ ಮಾಡ್ತೀರಾ. ಓಕೆ, SBI bank to cash. ಈ ಟ್ರಾನ್ಸಾಕ್ಷನ್ ಅಲ್ಲಿ ಒಂದು SBI ಅಕೌಂಟ್ ಬರುತ್ತೆ ಮತ್ತು ಇನ್ನೊಂದು ಕ್ಯಾಶ್ ಅಕೌಂಟ್ ಬರುತ್ತೆ.
ಎಸ್ ಬಿ ಐ ಇಟ್ ಈಸ್ ಅನ್ ಅಸೆಟ್. ಓಕೆ, ಎಸ್ ಬಿ ಐ ಬ್ಯಾಂಕ್ ಇಟ್ ಈಸ್ ಅನ್ ಅಸೆಟ್. ಯಾಕೆಂದರೆ ಕ್ಯಾಶ್ ಅಟ್ ಬ್ಯಾಂಕ್, ನಮ್ಮ ದುಡ್ಡು ಎಲ್ಲಿದೆ? ಬ್ಯಾಂಕಲ್ಲಿದೆ. ಓಕೆ, ಸೊ ಬ್ಯಾಂಕಲ್ಲಿ ನಾವು ದುಡ್ಡನ್ನು ಇಟ್ಟಾಗ ಬ್ಯಾಂಕ್ನಲ್ಲಿ ಅಮೌಂಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂದರೆ ಎಸ್ ಬಿ ಐ ಬ್ಯಾಂಕನ್ನು ನಾವೇನು ಮಾಡೋದು ಅಂದರೆ ಡೆಬಿಟ್ ಮಾಡಬೇಕು. ಸೊ ನಿಮ್ಮಿಂದ ಹಣ ಬ್ಯಾಂಕಿಗೆ ಹೋಯಿತು ಅಂದರೆ ನಿಮ್ಮಲ್ಲಿ ದುಡ್ಡು ಏನಾಯಿತು? ಕಡಿಮೆ ಆಯಿತು. ಸೊ ಕ್ಯಾಶ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ ಡಿಕ್ರೀಸ್ ಆಗುತ್ತೆ ಅಂದರೆ ಕ್ಯಾಶನ್ನು ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಓಕೆ, ಎಷ್ಟು ಆಗೋದು? 30,000. B open a bank account in SBI. Opened a bank account in SBI. Next, 4th December 2017. Purchase goods from Ashu. ಆಶು ಅನ್ನೋ ವ್ಯಕ್ತಿ ಹತ್ರ ನಾವೇನು ಮಾಡಿದ್ವಿ? ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ. ಯಾವ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ? ಗೊತ್ತಿಲ್ಲ. ಸೊ ಏನು ಅಕೌಂಟ್ ಬರುತ್ತೆ? ಒಂದು ಪರ್ಚೇಸ್ ಅಕೌಂಟ್ ಬರುತ್ತೆ. ಮತ್ತು ಇದು ಕ್ಯಾಶ್ ಟ್ರಾನ್ಸಾಕ್ಷನು, ಕ್ರೆಡಿಟ್ ಟ್ರಾನ್ಸಾಕ್ಷನ್. 100% ಇಟ್ ಇಸ್ ಎ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಯಾಕೆಂದರೆ ಪರ್ಸನಲ್ ಅಕೌಂಟ್ ಇದೆ. ಪರ್ಸನಲ್ ಅಕೌಂಟ್ ಯಾರು? ಆಶು. ವ್ಯಕ್ತಿ ಹೆಸರು ಕೊಟ್ಟಿದ್ದಾರೆ, ಅಲ್ಲಿ ಎಲ್ಲೂ ಕ್ಯಾಶ್ ಅನ್ನೋ ವರ್ಡ್ ಮೆನ್ಷನ್ ಮಾಡಿಲ್ಲ. ಯಾವಾಗ ಪರ್ಸನಲ್ ಅಕೌಂಟ್ ಇದ್ದು ಕ್ಯಾಶ್ ಅನ್ನೋ ವರ್ಡ್ ಇಲ್ಲ ಅಂದರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಓಕೆ, ಅಕಸ್ಮಾತ್ ಪರ್ಸ್ನಲ್ ಅಕೌಂಟ್ ಇದ್ದರೆ ಕ್ಯಾಶ್ ಇದ್ದರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಪರ್ಸ್ನಲ್ ಅಕೌಂಟ್ ಇದ್ದು ಕ್ಯಾಶ್ ಅದು ವರ್ಡ್ ಇದ್ದರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಓಕೆ, ಸೊ ಇಲ್ಲೆಲ್ಲಾದರೂ ನಿಮಗೆ ಕ್ಯಾಶ್ ಅನ್ನೋ ವರ್ಡ್ ಇದೆಯಾ ಈ ಟ್ರಾನ್ಸಾಕ್ಷನಲ್ಲಿ? ಇಲ್ಲ ತಾನೆ. ಸೊ ಹಾಗಾಗಿ ಏನಿದು? ಕ್ರೆಡಿಟ್ ಟ್ರಾನ್ಸಾಕ್ಷನ್. ಯಾಕೆಂದರೆ ಏನು ಅಕೌಂಟ್ ಇದೆ? ಆಶು ಅಕೌಂಟ್. ಒಂದು ಪರ್ಚೇಸ್ ಅಕೌಂಟು ಮತ್ತು ಆಶು ಅಕೌಂಟ್. ನಾವು ಆಶು ಅಂತ ಕ್ರೆಡಿಟ್ ಬೇಸಿಸಲ್ಲಿ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಆಶು ಇಸ್ ಎ ಡೆಟಾರ್ ಆರ್ ಕ್ರೆಡಿಟಾರ್? ಆಶು ಇಸ್ ಎ ಕ್ರೆಡಿಟಾರ್. ಓಕೆ, ಆಶು ಕ್ರೆಡಿಟಾರ್ ಅಂದರೆ ಆಶು ಬಂದ್ಬಿಟ್ಟು ಏನು? ಕ್ರೆಡಿಟಾರ್, ಲ್ಯಾಬಿಲಿಟಿ ತಾನೆ. ನಾವು ಸಾಲದ ರೂಪದಲ್ಲಿ ಅವರಿಂದ ಗೂಡ್ಸ್ನ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಲ್ಯಾಬಿಲಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತೆ? ಲ್ಯಾಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಲ್ಯಾಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂದರೆ ಲ್ಯಾಬಿಲಿಟಿ ರೂಲ್ ಏನು? ಡೆಬಿಟ್ ಡಿಕ್ರೀಸ್ ಇನ್ ವ್ಯಾಲ್ಯೂ, ಕ್ರೆಡಿಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ. ಸೊ ಆಶನ ನಾವು ಲ್ಯಾಬಿಲಿಟಿ ಇನ್ಕ್ರೀಸ್ ಅಂದರೆ ಆಶನ ನಾವೇನು ಮಾಡಬೇಕಾಗುತ್ತೆ? ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಪರ್ಚೇಸನ್ನು ಏನು ಮಾಡ್ತೀರಾ? ಡೆಬಿಟ್ ಮಾಡಬೇಕು. ಪರ್ಚೇಸನ್ನು ಯಾಕೆ ಡೆಬಿಟ್ ಮಾಡಬೇಕು? ಪರ್ಚೇಸ್ ಮಾಡೋದು ಏನು? ಪರ್ಚೇಸ್ ಮಾಡಬೇಕು? ಗೂಡ್ಸ್. ಸ್ಟಾಕ್ ಬಂತು ತಾನೆ. ಸ್ಟಾಕ್ ಅಂದರೆ ಏನು? ಅಸೆಟ್. ಓಕೆ, ಸ್ಟಾಕ್ ನಮಗೆ ಬರ್ತಾ ಇದೆ ಅಂದರೆ ಸ್ಟಾಕ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂದರೆ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂದರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಏನು? ಡೆಬಿಟ್. ಸೊ ಪರ್ಚೇಸನ್ನು ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. Purchase account return to Ashu. Amount is 20,000. Being purchase goods from Ashu.
Okay. Look at the next one. 6th December 2017. Sold goods to Rahul for cash. ನೋಡಿ, sold goods to Rahul ಅಂತ ಮಾತ್ರ ಇದ್ದಿದ್ರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗ್ತಿತ್ತು, ಹೌದಾ? ಬಟ್ ಇಲ್ಲಿ sold goods to Rahul for cash ಅಂತ ಇದೆ. ಸೊ ಕ್ಯಾಶ್ ಅನ್ನೋ ವರ್ಡ್ ಇದೆ, ಅರ್ಥ ಮಾಡ್ಕೊಳ್ಳಿ. ಒಂದು ಮೈಂಡಲ್ಲಿ ಯಾವಾಗಲೂ ಇಟ್ಕೋಬೇಕು ಏನಂದ್ರೆ ಪರ್ಸನಲ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟ್ ಎರಡೂ ಇದೆ, ಹೌದಾ? ಪರ್ಸನಲ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟ್ ಎರಡೂ ಇದ್ದಾಗ ಪರ್ಸನಲ್ ಅಕೌಂಟನ್ನ ರೆಕಾರ್ಡ್ ಮಾಡಬಾರ್ದು. ಯಾವ ಅಕೌಂಟ್ ರೆಕಾರ್ಡ್ ಮಾಡಬೇಕು? ಕ್ಯಾಶ್ ಅಕೌಂಟ್. ಅರ್ಥ ಆಗ್ತಿದೆಯಲ್ಲ? ಯಾಕೆಂದರೆ ನಾವು ಗೂಡ್ಸ್ ಏನು ಮಾಡಿದ್ವಿ? ಸೇಲ್ ಮಾಡಿದ್ವಿ. ಯಾರಿಗೆ ಸೇಲ್ ಮಾಡಿದ್ವಿ? ರಾಹುಲ್ ಹತ್ರ. ರಾಹುಲಿಗೆ ಸೇಲ್ ಮಾಡಿಬಿಟ್ಟು ಅವನಿಂದ ಹಣನ ಇಸ್ಕೊಂಡ್ಬಿಟ್ಟಿದ್ದೀವಿ, ಫುಲ್ ಅಮೌಂಟನ್ನು ರಿಸೀವ್ ಮಾಡಿದ್ವಿ. ಫುಲ್ ಅಮೌಂಟನ್ನು ರಿಸೀವ್ ಮಾಡಿದಾಗ ನಮಗೆ ಯಾವುದೇ ರೀತಿ ರಾಹುಲ್ನಿಂದ ಬ್ಯಾಲೆನ್ಸಸ್ ಇರೋದಿಲ್ಲ. ಸೊ ಬ್ಯಾಲೆನ್ಸ್ ಇಲ್ಲ ಅಂದರೆ ರಾಹುಲ್ ಅಕೌಂಟನ್ನು ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಅವಾಗ ಯಾವ ಅಕೌಂಟ್ ಬರುತ್ತೆ? ಕ್ಯಾಶ್ ಅಕೌಂಟ್ ಬರುತ್ತೆ. ಓಕೆ, ಒಂದು ಕ್ಯಾಶ್ ಅಕೌಂಟ್ ಬರುತ್ತೆ, ಮತ್ತು ಇನ್ನೊಂದು ಏನು ಬರುತ್ತೆ? ಸೇಲ್ಸ್ ಅಕೌಂಟ್ ಬರುತ್ತೆ. ಓಕೆ, ಇಲ್ಲಿ ನೋಡಿ, ನಾವು ಸೇಲ್ಸ್ ಮಾಡಿದಾಗ ಬುಕ್ಸ್ ಹೋಗುತ್ತೋ ಬರುತ್ತೋ? ಹೋಗುತ್ತೆ ತಾನೆ. ಅವಾಗ ಸೇಲ್ಸ್ ಮಾಡಿದಾಗ ಗೂಡ್ಸ್ ಹೋಗುತ್ತೆ ಅಂದರೆ ಗೂಡ್ಸ್ ಸ್ಟಾಕ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸ್ಟಾಕ್ ಡಿಕ್ರೀಸ್ ಆಗುತ್ತೆ ಅಂದರೆ ಅಸೆಟ್ ಡಿಕ್ರೀಸ್ ಆಗುತ್ತೆ ತಾನೆ. ಸೊ ಅಸೆಟ್ ಡಿಕ್ರೀಸ್ ಆಗುತ್ತೆ ಅಂದರೆ ನಾವು ಅಸೆಟ್ ರೂಲ್ ಪ್ರಕಾರ ನಾವೇನು ಮಾಡಬೇಕಾಗುತ್ತೆ? ಸೇಲ್ಸನ್ನು ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೇಲ್ಸನ್ನು ಕ್ರೆಡಿಟ್ ಮಾಡಿದರೆ ಕ್ಯಾಶ್ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಯಾಕೆಂದರೆ ಗೂಡ್ಸ್ ಏನು ಮಾಡಿದೆ? ಕ್ಯಾಶ್ ಬಂತು, ಹೌದಾ? ಕ್ಯಾಶ್ ಬರ್ತಾ ಇದೆ ಅಂದರೆ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಅನ್ನೋದು ಅಸೆಟ್. ಸೊ ಅಸೆಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಶನ್ನು ಡೆಬಿಟ್ ಮಾಡಬೇಕು, ಸೇಲ್ಸನ್ನು ಕ್ರೆಡಿಟ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಡೇಟಾ ಕ್ಯಾಶ್ ಅಕೌಂಟ್ ಡೇಟಾ ಅದು ಸೇಲ್ಸ್. Being goods sold to Rahul for cash. Next, 10th December 2017. Bought ಅಂದ್ರೂ ಒಂದೇ, ಪರ್ಚೇಸ್ ಅಂದ್ರೂ ಒಂದೇ. ಬಾಟ್ ಈಸ್ ಎ ಸಿನೋನಿಮ್ ಫಾರ್ ಪರ್ಚೇಸ್. ಓಕೆ, ಬಾಟ್ ಅಂದರೆ ಇದು ಕೊಂಡ್ಕೊಳ್ಳೋದು ಅಂದರೆ ಇದು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ. ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್. ನೋಡಿ, ತಾರಾ ಅನ್ನೋ ವ್ಯಕ್ತಿ ಹತ್ರ ದುಡ್ಡು ಕೊಟ್ಟು ನಾವೇನು ಮಾಡಿ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ. ಎಷ್ಟು ರೂಪಾಯಿ ಗೂಡ್ಸು? 40,000. ಓಕೆ, ಯಾರಿಂದ ಪರ್ಚೇಸ್ ಮಾಡಿದ್ರಿ? ತಾರಾ ಹತ್ರ. ಓಕೆ, ಎಷ್ಟು ರೂಪಾಯಿ ಗೂಡ್ಸ್ನ ಪರ್ಚೇಸ್ ಮಾಡಿದ್ರಿ? 40,000 ರೂಪಾಯಿ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದು. ಕ್ಯಾಶ್ ಅನ್ನೋ ವರ್ಡ್ ಇರಲಿಲ್ಲ ಅಂತಿದ್ರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು. ಬಟ್ ಇಲ್ಲಿ ಕ್ಯಾಶ್ ಅನ್ನೋ ವರ್ಡ್ ಇದೆಯಲ್ಲ, ಸೊ ಹಾಗಾಗಿ ಯಾವ ಟ್ರಾನ್ಸಾಕ್ಷನ್ ಇದು? ಕ್ಯಾಶ್ ಟ್ರಾನ್ಸಾಕ್ಷನ್. ಹಾಗಾದ್ರೆ ಒಂದು ಕ್ಯಾಶ್ ಅಕೌಂಟ್ ಬರುತ್ತೆ, ಇನ್ನೊಂದು ಏನು ಬರುತ್ತೆ? ಬಾಟ್ ನಥಿಂಗ್ ಬಟ್ ಪರ್ಚೇಸ್. ಓಕೆ, ಒಂದು ಪರ್ಚೇಸ್ ಅಕೌಂಟ್ ಬರುತ್ತೆ ಮತ್ತು ಇನ್ನೊಂದು ಕ್ಯಾಶ್ ಅಕೌಂಟ್ ಬರುತ್ತೆ. ಪರ್ಚೇಸ್ ಮಾಡಿದ್ವಿ, ಏನು ಪರ್ಚೇಸ್ ಮಾಡಿದ್ವಿ? ಗೂಡ್ಸ್. ಓಕೆ, ಸ್ಟಾಕ್ ಬರ್ತಾ ಇದೆ ತಾನೆ, ಸ್ಟಾಕ್ ಇನ್ಕ್ರೀಸ್ ಆಗುತ್ತೆ. ಸ್ಟಾಕ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಪರ್ಚೇಸನ್ನು ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ಯಾಕೆಂದರೆ ಯಾವುದಿಲ್ಲ ಅದು ಅಸೆಟ್. ನೆಕ್ಸ್ಟ್, ಸ್ಟಾಕ್ ಬಂದು ಏನಾಯಿತು? ಕ್ಯಾಶ್ ಹೋಯಿತು. ಸೊ ಕ್ಯಾಶ್ ಹೋಗ್ತಾ ಇದೆ ಬಿಸ್ನೆಸ್ಸಿಂದ ಅಂದರೆ ಕ್ಯಾಶ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ ನಿಮ್ಮಿಂದ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಕ್ಯಾಶನ್ನು ಅಸೆಟ್ ರೂಲ್ ಪ್ರಕಾರ ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. 10th December 2017. Purchase account data to cash. B.
goods purchased from Tara for cash. Being goods purchased from Tara for cash. Next, 13th December 2017. Sold goods to Suman rupees 20,000. ಇಲ್ಲಡೆ ಗೂಡ್ಸ್ ಏನು ಮಾಡಿದ್ವಿ, ಸೇಲ್ ಮಾಡಿದ್ವಿ. ಯಾರಿಗೆ ಸೇಲ್ ಮಾಡಿದ್ವಿ? ಸುಮನ್ನಿಗೆ. ಅಲ್ಲಿ ಕ್ಯಾಶ್ ಅನ್ನೋ ವರ್ಡ್ ಇದೆಯಾ? ಇಲ್ಲ. ಸೊ ಕ್ಯಾಶ್ ಅನ್ನೋ ವರ್ಡ್ ಇಲ್ಲ ಅಂದರೆ ಅವಾಗ ನಾವೇನು ಮಾಡಬೇಕು, ಇದನ್ನ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ನಾವು ಟ್ರೀಟ್ ಮಾಡಬೇಕು. ಸೊ ಏನು ಸೇಲ್ಸ್ ಮಾಡಿದ್ವಿ? ಗೂಡ್ಸ್. ಸೇಲ್ಸ್ ಮಾಡಿದಾಗ ಗೂಡ್ಸ್ ಹೋಗುತ್ತೋ ಬರುತ್ತೋ? ಹೋಗುತ್ತೆ ತಾನೆ. ಅವಾಗ ಸ್ಟಾಕ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸ್ಟಾಕ್ ಡಿಕ್ರೀಸ್ ಆಗುತ್ತೆ ಅಂದರೆ ಸೇಲ್ಸನ್ನು ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಯಾವ ರೂಲ್ ಪ್ರಕಾರ? ಅಸೆಟ್ ರೂಲ್ ಪ್ರಕಾರ. ನೆಕ್ಸ್ಟ್, ಸುಮನ್ ಈಸ್ ವಾಟ್? ಡೆಟಾ. ಯಾಕೆಂದರೆ ಗೂಡ್ಸ್ನ ನಾವು ಕ್ರೆಡಿಟ್ ಬೇಸಿಸಲ್ಲಿ ಸುಮನ್ನಿಗೆ ಕೊಡ್ತಾ ಇದ್ದೀವಿ ಅಂದರೆ ಸುಮನ್ ಏನಾಗ್ತಾನೆ? ಡೆಟಾರ್ ಆಗ್ತಾನೆ. ಡೆಟಾರ್ ಅಂದರೆ ಅಸೆಟ್. ಓಕೆ, ಅಸೆಟ್ ಏನಾಗುತ್ತೆ? ಡೆಟಾರ್ ಜಾಸ್ತಿ ಆಗುತ್ತೆ ತಾನೆ. ಸೊ ಡೆಟಾರ್ ಜಾಸ್ತಿ ಆಗುತ್ತೆ ಅಂದರೆ ಅಸೆಟ್ ಜಾಸ್ತಿ ಆಗ್ತದೆ. ಸೊ ಸುಮನ್ ಏನಾಗಬೇಕು? ಮಾಡಬೇಕು? ಡೆಬಿಟ್ ಮಾಡಬೇಕು. ಸುಮನ್ ಸುಮನ್ ಅಕೌಂಟ್ ಆಗುತ್ತೆ ಸೇಲ್ಸ್ ಅಕೌಂಟ್ ಎಷ್ಟು? 20,000. Narration B. Goods sold to Suman on credit basis. Being goods sold to Suman on credit basis. Next one. December 2017. Received check. Check transaction is to be made where? ಚೆಕ್ ಅನ್ನು ಎಲ್ಲಿ ಮಾಡ್ತೀರಾ? ಟ್ರಾನ್ಸಾಕ್ಷನ್ ಬ್ಯಾಂಕ್ ಅಲ್ಲಿ ತಾನೆ. ಸೊ ಯಾವಾಗ ಚೆಕ್ ಅಂತ ಬಂದರೆ ಅವಾಗ ನಮಗೆ ಏನು ಅಕೌಂಟ್ ಬರುತ್ತೆ? ಬ್ಯಾಂಕ್ ಅಕೌಂಟ್ ಬರುತ್ತೆ. ಯಾಕೆಂದರೆ ಚೆಕ್ಕನ್ನು ನಾನು ನಿಮಗೆ ಕೊಡ್ತೀನಿ, ನೀವು ತಗೊಂಡೋಗಿ ಚೆಕ್ಕನ್ನು ಹಾಗೆ ಹೇಳ್ಕೊಂಡ್ರೆ ನಿಮಗೆ ದುಡ್ಡು ಬರುತ್ತಾ? ಇಲ್ಲ. ನೀವೇನು ಮಾಡಬೇಕು? ಅದನ್ನು ಬ್ಯಾಂಕಿಗೆ ಹೋಗಿ ಕೊಡಬೇಕು. ಸೊ ನೀವು ಬ್ಯಾಂಕಿಗೆ ಹೋಗಿ ಕೊಡಬೇಕು ಅಂದಾಗ ನಿಮಗೆ ಬ್ಯಾಂಕ್ ಅವರು ಏನು ಮಾಡ್ತಾರೆ? ಆ ಚೆಕ್ಕನ್ನು ರಿಸೀವ್ ಮಾಡಿ ನಿಮಗೆ ದುಡ್ಡು ಕೊಡ್ತಾರೆ. ಹೌದಾ? ಸೊ whenever the check is going to be appear, then you have the one account, that is bank account. Okay, ಒಂದು ಚೆಕ್ ಬಂದಾಗ ಏನು ಬರುತ್ತೆ? ಬ್ಯಾಂಕ್ ಅಕೌಂಟ್ ಬರುತ್ತೆ. ಚೆಕ್ಕನ್ನು ಯಾರಿಂದ ರಿಸೀವ್ ಮಾಡಿದ್ದೀವಿ? ಸುಮನ್. ಸೊ ಒಂದು ಸುಮನ್ ಅಕೌಂಟ್, ಮತ್ತು ಇನ್ನೊಂದು ಚೆಕ್ ಅಕೌಂಟ್, ಮತ್ತು ಇನ್ನೊಂದು ಡಿಸ್ಕೌಂಟ್ ಅಲೌ. ನೋಡಿ, ಸೋಲ್ಡ್ ಗೂಡ್ಸ್ ಟು ಸುಮನ್ ಎಷ್ಟು? 20,000. ಸುಮನ್ನಿಗೆ ನಾವು ಗೂಡ್ಸ್ನ ಏನು ಮಾಡಿದ್ವಿ? ಸೇಲ್ ಮಾಡಿದ್ವಿ. ಎಷ್ಟು? 20,000. ಸಾಲದ ರೂಪದಲ್ಲಿ ಕ್ರೆಡಿಟ್ ಬೇಸಿಸಲ್ಲಿ ಗೂಡ್ಸ್ನ ಏನು ಮಾಡಿದ್ವಿ? ಸುಮನ್ನಿಗೆ ಸೇಲ್ ಮಾಡಿದ್ವಿ. ಸೊ ಸುಮನ್ ನಮಗೆ ಎಷ್ಟು ಪೇಮೆಂಟ್ ಮಾಡಬೇಕಾಯಿತು? 20,000 ಪೇಮೆಂಟ್ ಮಾಡಬೇಕಾಯಿತು. ಬಟ್ ಅವರಿಂದ ನಾವು ಎಷ್ಟು ರೂಪಾಯಿ ಚೆಕ್ ಮಾಡಿದ್ವಿ? 90,500 rupees ಚೆಕ್ಕನ್ನು ರಿಸೀವ್ ಮಾಡಿದ್ವಿ. ಹೌದಾ? ಸುಮನ್ನಿಂದ ನಾವು ಎಷ್ಟು ರಿಸೀವ್ ಮಾಡಬೇಕಾಗಿತ್ತು? 20,000. ಬಟ್ ಎಷ್ಟು ರೂಪಾಯಿ ಚೆಕ್ಕನ್ನು ರಿಸೀವ್ ಮಾಡಿದ್ವಿ? 90,500. ಸೊ ಇನ್ನೂ 500 ನಾವೇನು ಮಾಡಿದ? ರಿಸೀವ್ ಮಾಡಲಿಲ್ಲ, ಅಂದರೆ ಡಿಸ್ಕೌಂಟನ್ನು ಕೊಟ್ವಿ. ಯಾರಿಗೆ ಕೊಟ್ವಿ? ಸುಮನ್ನಿಗೆ. ನಾವು ಸುಮನ್ನಿಗೆ ಡಿಸ್ಕೌಂಟನ್ನು ಕೊಟ್ವಿ ಅಂದರೆ ನಮಗೆ ಎಕ್ಸ್ಪೆನ್ಸಸ್ ಇನ್ಕಮ್? ಎಕ್ಸ್ಪೆನ್ಸ್. ಸೊ ಈ ಡಿಸ್ಕೌಂಟ್ ನಮಗೆ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅಂದರೆ ನಮಗೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ ತಾನೆ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದರೆ ನಾವು ಡಿಸ್ಕೌಂಟನ್ನು ಏನು ಮಾಡಬೇಕಾಗುತ್ತೆ? ಡೆಬಿಟ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಎಕ್ಸ್ಪೆನ್ಸಸ್ ರೂಲ್ ಏನು ಹೇಳುತ್ತೆ?
ಡೆಬಿಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆದರೆ ಅದನ್ನು ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಡಿಸ್ಕೌಂಟನ್ನು ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಓಕೆ, ನೋಡಿ ಆಗಲೇ ಸುಮ್ಮನೆ ಏನು ಮಾಡಿದ್ವಿ, ಡೆಬಿಟ್ ಮಾಡಿದ್ವಿ. ಈಗ ಸುಮ್ಮನೆ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಯಾಕೆ ಸುಮ್ಮನೆ ಕ್ರೆಡಿಟ್ ಮಾಡಬೇಕು ಅಂದರೆ ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಡೆಟಾರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಂದಾಗ ನಾವು ಅಸೆಟ್ ರೂಲ್ ಪ್ರಕಾರ ನಾವು ಸುಮ್ಮನನ್ನು ಏನು ಮಾಡಬೇಕಾಗುತ್ತೆ, ಕ್ರೆಡಿಟ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಇಟ್ ಈಸ್ ಅನ್ ಅಸೆಟ್. ರಿಸೀವ್ ಚೆಕ್ ಫ್ರಮ್ ಸುಮನ್, ಸುಮನಿಂದ ಚೆಕ್ಕನ್ನು ರಿಸೀವ್ ಮಾಡಿದ್ವಿ. ಆ ಚೆಕ್ಕನ್ನು ಏನು ಕೊಟ್ರಿ, ಬ್ಯಾಂಕಿಗೆ ಕೊಟ್ರಿ. ಸೊ ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತಾ, ಜಾಸ್ತಿ ಆಗುತ್ತೆ. ಸೊ ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ ಅಂದಾಗ ಬ್ಯಾಂಕ್ ಅನ್ನೋದೇನು ಅಸೆಟ್. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ತಾನೆ. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂದರೆ ಬ್ಯಾಂಕ್ ಅಕೌಂಟನ್ನು ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೇಟಾ ಡಿಸ್ಕೌಂಟ್ ಅಕೌಂಟ್ ಡೇಟಾ ಸುಮ್ಮನಿಂದ ನಾವು ಎಷ್ಟು ರಿಸೀವ್ ಮಾಡಬೇಕಾಯಿತು, 20,000 ರಿಸೀವ್ ಮಾಡಬೇಕು. ಹೌದಾ, ಸುಮ್ಮನಿಂದ ಎಷ್ಟು ರೂಪಾಯಿ ಚೆಕ್ಕನ್ನು ರಿಸೀವ್ ಮಾಡಿದ್ವಿ, 19,500. ನೋಡಿ ಸುಮ್ಮನಿಂದ ಎಷ್ಟು ರೂಪಾಯಿ ಇಸ್ಕೋಬೇಕಾಯಿತು, 20,000. ನಾವು ಎಷ್ಟು ರೂಪಾಯಿ ಚೆಕ್ಕನ್ನು ಇಸ್ಕೊಂಡ್ವಿ, 19,500. ಹಾಗಾದರೆ ಎಷ್ಟು ಡಿಸ್ಕೌಂಟ್ ಕೊಡ್ತೀವಿ, 5. ನೋಡಿ 19,500 ಪ್ಲಸ್ 5,000, ಸರ್ 19,500 ಪ್ಲಸ್ 500, 20,000. ಓಕೆ, ಡೆಬಿಟ್ ಕಾಲಮಲ್ಲಿ ಟೋಟಲ್ ಮಾಡಿದಾಗ 20,000 ಆಗುತ್ತೆ, ಕ್ರೆಡಿಟ್ ಕಾಲಮಲ್ಲಿ 20,000 ಆಗುತ್ತೆ, ಈಕ್ವಲ್ ಬರುತ್ತೆ. ಓಕೆ, ಅರೇಂಜ್ ಬಿ ಚೆಕ್ ರಿಸೀವ್ ಫ್ರಮ್ Suman and discount alone. Being check received from Suman and discount alone. Let us move to the another entry. Okay, look at the next one. 20th December 2017. Check given to Ashu on account ₹10,000. ನೋಡಿ, ಫುಲ್ ಸೆಟಲ್ಮೆಂಟ್ ಆಫರ್ ಅಕೌಂಟ್ ಅಲ್ಲ ಇದು, ಬರೀ ಜಸ್ಟ್ ಆನ್ ಅಕೌಂಟ್. ಅವಳ ಅಕೌಂಟಿನ ಬ್ಯಾಲೆನ್ಸಲ್ಲಿ ಎಷ್ಟಿತ್ತೋ ಅಷ್ಟರಲ್ಲಿ ಸ್ವಲ್ಪ ಅಮೌಂಟನ್ನು ಪೇ ಮಾಡಿರುತ್ತೆ. ಅವಳ ಹತ್ರ ನಾವೇನು ಮಾಡಿದ್ವಿ, ಗೂಡ್ಸ್ನ ನಾವೇನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ಎಷ್ಟು ಪರ್ಚೇಸ್ ಮಾಡಿದ್ವಿ, 20,000 ಪರ್ಚೇಸ್ ಮಾಡಿದ್ವಿ. ಬಟ್ ನಾವಿವಾಗ ಅಮೌಂಟನ್ನು ಪೇ ಮಾಡ್ತಿರೋದು ಎಷ್ಟು, 10,000. ಇನ್ನು 10,000 ರೂಪಾಯಿ ಬ್ಯಾಲೆನ್ಸಸ್ ಅವಳಿಗೆ ನಾವು ಕೊಡಬೇಕು ಅಂತ. ಓಕೆ, ಇಲ್ಲಿ ಫುಲ್ ಸೆಟಲ್ಮೆಂಟ್ ಆಫರ್ ಅಕೌಂಟ್ ಅಂತ ಹೇಳಿದ್ರೆ ಅದು 10,000 ರೂಪಾಯಿ ಡಿಸ್ಕೌಂಟ್ ಆಗಿಬಿಡ್ತಿತ್ತು. ಓಕೆ, ಬಟ್ ಫುಲ್ ಸೆಟಲ್ಮೆಂಟ್ ಅನ್ನೋ ಹೇಳಿಲ್ಲ, ಜಸ್ಟ್ ಅಕೌಂಟ್ ಅಂತ ಮಾತ್ರ ಹೇಳಿದ್ರೆ ಇನ್ನು ಬ್ಯಾಲೆನ್ಸ್ ನಾವು ಕೊಡಬೇಕು. ಯಾರಿಗೆ, ಆಶು. ಓಕೆ, ಚೆಕ್ ಅಂತ ಬಂದಾಗ ಏನು ಅಕೌಂಟ್ ಬರುತ್ತೆ, ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಈಸ್ ವಾಟ್, ಅಸೆಟ್. ನೆಕ್ಸ್ಟ್ ಆಶು ಈಸ್ ವಾಟ್, ಕ್ರೆಡಿಟರ್. ಆಶು ಏನು, ಕ್ರೆಡಿಟರ್. ಸೊ ಕ್ರೆಡಿಟರಿಗೆ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂದರೆ ಕ್ರೆಡಿಟರ್ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ನಾವು ಸಾಲದ ರೂಪದಲ್ಲಿ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ. ಸೊ ಕ್ರೆಡಿಟರ್ ಆಶು, ಲ್ಯಾಬಿಲಿಟಿ ಏನಾಗಿತ್ತು, ಜಾಸ್ತಿ ಆಗಿತ್ತು. ಇವಾಗ ಅದೇ ಆಶುಗೆ ನಾವೇನು ಮಾಡ್ತಿದ್ದೀವಿ, ಚೆಕ್ಕನ್ನು ಕೊಡ್ತಾ ಇದ್ದೀವಿ. ಅವಾಗ ಲ್ಯಾಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಲ್ಯಾಬಿಲಿಟಿ ಡಿಕ್ರೀಸ್ ಆಗುತ್ತೆ ಅಂದರೆ ನಾವು ಲ್ಯಾಬಿಲಿಟಿ ರೂಲ್ ಪ್ರಕಾರ ನಾವು ಆಶುಗೆ ಏನು ಮಾಡಬೇಕಾಗುತ್ತೆ, ಡೆಬಿಟ್ ಮಾಡಬೇಕಾಗುತ್ತೆ. 20th December Ashu account data to bank account.
ನೆಕ್ಸ್ಟ್ December 2017 rent paid by rupees 2000. ರೆಂಟನ್ನು ನಾವು ಕ್ಯಾಶ್ ರೂಪದಲ್ಲೂ ಕೊಡ್ಬೋದು ಅಥವಾ ಚೆಕ್ ರೂಪದಲ್ಲಾದರೂ ಕೊಡ್ಬೋದು. ಓಕೆ, ಸೊ ರೆಂಟನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ರೆಂಟ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಸೊ ಬಾಡಿಗೆ ಕೊಟ್ಟರೆ ನಮ್ಗೆ ಖರ್ಚಾಗುತ್ತೆ ತಾನೆ, ಖರ್ಚು ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದರೆ ನಾವು ಅದನ್ನು ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ರೆಂಟನ್ನು ಏನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಅದರ ಏನು ಕ್ರೆಡಿಟ್ ಮಾಡಬೇಕು, ಚೆಕ್ ಮಾಡಿದಾಗ ಬ್ಯಾಂಕ್. ಸೊ ಬ್ಯಾಂಕ್ ಅಕೌಂಟನ್ನು ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಬ್ಯಾಂಕನ್ನು ಕ್ರೆಡಿಟ್ ಮಾಡಿದರೆ ಅರ್ಥ ಏನು ಬರುತ್ತೆ, ಬ್ಯಾಂಕ್ ಇಟ್ ಈಸ್ ಅನ್ ಅಸೆಟ್. ಬ್ಯಾಂಕಿಂದ ದುಡ್ಡು ಹೋಯ್ತು, ಯಾವುದಕ್ಕೆ ಹೋಯ್ತು, ಬಾಡಿಗೆಗೆ ಹೋಯ್ತು. ಸೊ ಬ್ಯಾಂಕಿಂದ ದುಡ್ಡು ಹೋಯ್ತು ಅಂದರೆ ಬ್ಯಾಂಕಲ್ಲಿ ದುಡ್ಡು ಕಡಿಮೆ ಆಗುತ್ತೆ ತಾನೆ, ಅಸೆಟ್ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಬ್ಯಾಂಕನ್ನು ನಾವು ಏನು ಮಾಡಬೇಕಾಗುತ್ತೆ, ಕ್ರೆಡಿಟ್ ಮಾಡಬೇಕಾಗುತ್ತೆ. ರೆಂಟನ್ನು ಏನು ಮಾಡಬೇಕಾಗುತ್ತೆ, ಡೆಬಿಟ್ ಮಾಡಬೇಕಾಗುತ್ತೆ. to bank account. B. Rent paid by check. Next, 23rd December 2017, deposited into bank rupees 16,000. ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂದರೆ ಅರ್ಥ ಏನು, ಬ್ಯಾಂಕಿಗೆ ಹಣವನ್ನು ಡೆಪಾಸಿಟ್ ಮಾಡಿದ್ವಿ ಅಂತ ಅರ್ಥ. ಅಂದರೆ ಬ್ಯಾಂಕಿಗೆ ದುಡ್ಡನ್ನು ಕೊಟ್ವಿ ಅಂತ. ಸೊ ಬ್ಯಾಂಕಿಗೆ ದುಡ್ಡನ್ನು ಕೊಟ್ಟಾಗ ಬಿಸ್ನೆಸ್ಸಿಂದ ದುಡ್ಡು ಏನಾಗುತ್ತೆ, ಹೋಗುತ್ತೆ. ಸೊ ಬಿಸ್ನೆಸ್ಸಲ್ಲಿ ಕ್ಯಾಶ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಕ್ಯಾಶ್ ಅಸೆಟ್ ಕಡಿಮೆ ಆದಾಗ ಕ್ಯಾಶನ್ನು ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡ್ತೀವಿ. ಬ್ಯಾಂಕ್ ಇಟ್ ಈಸ್ ಆಲ್ಸೋ ಅಸೆಟ್. ಬ್ಯಾಂಕಿಗೆ ದುಡ್ಡು ಬರ್ತಾ ಇದೆ ಅಂದರೆ ಬ್ಯಾಂಕಲ್ಲಿ ದುಡ್ಡು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದರೆ ಬ್ಯಾಂಕಲ್ಲಿ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಬ್ಯಾಂಕನ್ನು ಡೆಬಿಟ್ ಮಾಡಬೇಕು, ಕ್ಯಾಶನ್ನು ಕ್ರೆಡಿಟ್ ಮಾಡಬೇಕು. ಎಷ್ಟು ಅಮೌಂಟು, 16,000. बैंक अकाउंट to cash. B. Cash deposited into being cash deposited into bank. Next, 25th December 2017, machinery purchase from Parigya. Gain purchase ಮಾಡಿದ್ವಿ, machine. ಯಾರ ಹತ್ರ purchase ಮಾಡಿದ್ವಿ, Parigya. For this 10,000. ಸೊ ಪರ್ಸನಲ್ ಅಕೌಂಟ್ ಇದೆ, ಕ್ಯಾಶ್ ಅನ್ನೋ ವರ್ಡ್ ಇಲ್ಲ. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್, ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್. ಪರ್ಚೇಸ್ ಮಾಡಿದ್ವಿ, ಏನು ಪರ್ಚೇಸ್ ಮಾಡಿದ್ವಿ, machinery. Machinery is what? Asset. Okay. Machinery is asset. So machinery ನಮಗೆ ಬರ್ತಾ ಇದೆ ಅಂದರೆ ಅಸೆಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಸೆಟ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಅಸೆಟ್ ರೂಲ್ ಪ್ರಕಾರ ಮೆಷಿನರಿನ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಮೆಷಿನರಿನ ಡೆಬಿಟ್ ಮಾಡಿದರೆ ಪಾರಿಕ್ಯಾನ ಕ್ರೆಡಿಟ್ ಮಾಡಬೇಕು. ಪಾರಿಕ್ಯಾನ ಕ್ರೆಡಿಟ್ ಮಾಡಿದರೆ ಅರ್ಥ ಏನು ಬರುತ್ತೆ, ಮೆಷಿನರಿ ಪರ್ಚೇಸ್ ಮಾಡಿದ್ವಿ ಯಾರ ಹತ್ರ, ಪಾರಿಗ್ಯ ಹತ್ರ. ಸೊ ಪಾರಿಗ್ಯ ಇಸ್ ಎ ಡೆಟಾರ್ ಆರ್ ಕ್ರೆಡಿಟಾರ್, ಕ್ರೆಡಿಟಾರ್. ಸೊ ಕ್ರೆಡಿಟಾರ್ ಅಂತ ಬಂದಾಗ ಲ್ಯಾಬಿಲಿಟಿ ಆಗುತ್ತೆ.
ಸೊ ಲ್ಯಾಬಿಲಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ನಾವು ಸಾಲದ ರೂಪದಲ್ಲಿ ಪಾರಿಕೆಯಿಂದ ಮೆಷಿನರಿನ ನಾವು ಕೊಂಡ್ಕೊಂಡ್ವಿ. ಸೊ ಅವಾಗ ನಾವು ಸಾಲನ ನಾವು ಕೊಡಬೇಕು. ಯಾರಿಗೆ ಕೊಡಬೇಕು? ಸಾಲದ ಅಮೌಂಟನ್ನು ಯಾರಿಗೆ ಕೊಡಬೇಕು? ಪಾರಿಗೆ ಕೊಡಬೇಕು. ಓಕೆ, ಸೊ ಲ್ಯಾಬಿಲಿಟಿ ನಮಗೆ ಇನ್ಕ್ರೀಸ್ ಆಗುತ್ತೆ. ಸೊ ಲ್ಯಾಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂದರೆ ಪಾರಿಗೆನ ನಾವೇನು ಮಾಡಬೇಕಾಗುತ್ತೆ? ಕ್ರೆಡಿಟ್ ಮಾಡಬೇಕಾಗುತ್ತೆ. ಓಕೆ, ಮಿಷನರಿ ಅಮೌಂಟ್ ಟು ಪಾರಿಗೆ ಮೆಷನರಿ ಅಕೌಂಟ್ ಆಯಿತು ಪಾರಿಗೆ ಆಯಿತು. ಅಮೌಂಟ್ ಎಷ್ಟು? 10,000. ಬಿ ಮೆಷನರಿ ಪರ್ಚೇಸ್ ಫ್ರಮ್ ಪಾರಿಗೆ ಆನ್ ಕ್ರೆಡಿಟ್ ಬೇಸಿಸ್. ನರೇಶನ್ ಏನು ತಗೊಂಡಿದ್ದೀರಾ? ಪೇ ಮೆಷನರಿ ಪರ್ಚೇಸ್ ಫ್ರಮ್ ಪಾರಿಗೆ ಆನ್ ಕ್ರೆಡಿಟ್ ಬೇಸಿಸ್. ಲೆಟ್ ಅಸ್ ವಿ ಮೂವ್ ಟು ದ ಅನದರ್ ಒನ್ ಎಂಟ್ರಿ. Next, 26 December 2017, trade expenses rupees 2000. ಟ್ರೇಡ್ ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟು? 2,000 ರೂಪಾಯಿ. ಅದಕ್ಕೆ ದುಡ್ಡನ್ನು ಕೊಟ್ವಿ. ಒಂದು ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಬರುತ್ತೆ ಮತ್ತು ಇನ್ನೊಂದು ಕ್ಯಾಶ್ ಅಕೌಂಟ್ ಬರುತ್ತೆ. ಆಸ್ ಯು ಆರ್ ಕ್ಯಾಶ್ ಇಸ್ ಒನ್ ಅಸೆಟ್. ಕ್ಯಾಶ್ ಅನ್ನೋದು ಅಸೆಟ್ ತಾನೆ. ಎಕ್ಸ್ಪೆನ್ಸಸ್ಸನ್ನು 2,000 ರೂಪಾಯಿ ಕೊಟ್ಟಿದ್ದೀವಿ. ಸೊ ಒಂದು ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಬರುತ್ತೆ ಮತ್ತು ಇನ್ನೊಂದು ಕ್ಯಾಶ್ ಅಕೌಂಟ್ ಬರುತ್ತೆ. ಕ್ಯಾಶ್ ನಿಮ್ಮಿಂದ ಹೋಗ್ತಾ ಇದೆ ಅಂದರೆ ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ಡಿಕ್ರೀಸ್ ಆಗುತ್ತೆ ಅಂದರೆ ಅಸೆಟ್ ಡಿಕ್ರೀಸ್ ಆಗುತ್ತೆ. ಅಸೆಟ್ ಡಿಕ್ರೀಸ್ ಆಗುತ್ತೆ ಅಂದರೆ ಕ್ಯಾಶನ್ನು ನಾವೇನು ಮಾಡಬೇಕಾಗುತ್ತೆ? ಕ್ರೆಡಿಟ್ ಮಾಡಬೇಕಾಗುತ್ತೆ. ಕ್ಯಾಶನ್ನ ಕ್ರೆಡಿಟ್ ಮಾಡ್ತೀವಿ, ಹಾಗಾದರೆ ಡೆಬಿಟ್ ಏನು ಮಾಡಬೇಕು? ಟ್ರೇಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ಓಕೆ, ಟ್ರೇಡ್ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಮಾಡ್ತಾ ಇದ್ದೀರಾ ಅಂದರೆ ಅರ್ಥ ಏನು ಬರುತ್ತೆ ಅಂದರೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ ತಾನೆ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಎಕ್ಸ್ಪೆನ್ಸಸ್ ರೂಲ್ ಏನು? ಡೆಬಿಟ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್. ಸೊ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್ ಅಂದಾಗ ಟ್ರೇಡ್ ಎಕ್ಸ್ಪೆನ್ಸಸ್ ಅನ್ನು ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. Trade expenses amount to cash amount 2,000. Trade expenses paid. Being trade expenses. Okay. Next, 28th December 2017, check issued to Parigya rupees 10,000. Parigya ಅಂದ್ರೆ ಏನು ಪರ್ಚೇಸ್ ಮಾಡಿದ್ವಪ್ಪ? 10,000 ಮೆಷಿನರಿ ಪರ್ಚೇಸ್ ಮಾಡಿದ್ವಿ. 10,000 ರೂಪಾಯಿ ಮೆಷಿನರಿ ದುಡ್ಡನ್ನ ನಾವು ಕೊಡಬೇಕಾಗಿತ್ತು ಯಾರಿಗೆ? ಪಾರಿಗ್ಯಾಗೆ. ಓಕೆ, 28ನೇ ತಾರೀಕು ನಾವು ಪಾರಿಗ್ಯಾಗೆ ಏನು ಮಾಡಿದ್ವಿ? ಚೆಕ್ಕನ್ನ ಕೊಟ್ವಿ. ಕ್ಯಾಶ್ ಕೊಡಲಿಲ್ಲ, ಏನು ಕೊಟ್ವಿ? ಚೆಕ್ಕನ್ನ ಕೊಟ್ವಿ. ಚೆಕ್ ಕೊಟ್ಟಾಗ ಏನು ಬರುತ್ತೆ? ಬ್ಯಾಂಕ್ ಬರುತ್ತೆ. ಸೊ ಬ್ಯಾಂಕಿಂದ ದುಡ್ಡು ಹೋಯ್ತು, ಯಾರಿಗೆ ಹೋಯ್ತು? ಪಾರಿಗ್ಯಾಗೆ.
ಸೊ ಬ್ಯಾಂಕಲ್ಲಿ ದುಡ್ಡು ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ ಡಿಕ್ರೀಸ್ ಆಗುತ್ತೆ. ಸೊ ಬ್ಯಾಂಕಲ್ಲಿ ಅಮೌಂಟು ಡಿಕ್ರೀಸ್ ಆಗುತ್ತೆ ಅಂದರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಸೊ ಬ್ಯಾಂಕಲ್ಲಿ ಏನು ಮಾಡ್ತೀರಾ, ಕ್ರೆಡಿಟ್ ಮಾಡ್ತೀರಾ. ಹಾಗಾದ್ರೆ ಏನು ಡೆಬಿಟ್ ಮಾಡಬೇಕು, ಪಾರಿಗೆನ ಡೆಬಿಟ್ ಮಾಡಬೇಕು. ಪಾರಿಗೆ ಇಸ್ ಕ್ರೆಡಿಟ್ ಆಗಲೇ ಪಾರಿಗೆನ ನೀವು ಕ್ರೆಡಿಟ್ ಮಾಡಿದ್ವಿ, ಇವಾಗ ಡೆಬಿಟ್ ಮಾಡಬೇಕು. ಯಾಕೆಂದರೆ ಸಾಲ ತೊಗೊಂಡಿದ್ವಿ, ಲ್ಯಾಬಿಲಿಟಿ ಜಾಸ್ತಿ ಆಗಿತ್ತು, ಇವಾಗ ಸಾಲ ವಾಪಸ್ ಕೊಡ್ತಾ ಇದ್ದೀವಿ, ಅವಾಗ ಲ್ಯಾಬಿಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇವಾಗ ನಾನು ನಿಮ್ಮ ಹತ್ರ ಸಾಲ ತೊಗೊಂಡಿದ್ದು ನಾನು ಸಾಲನ ವಾಪಸ್ ಕೊಟ್ಬಿಟ್ರೆ ನಿಮಗೂ ನಮಗೂ ಏನೂ ಇರೋದಿಲ್ಲ. ಅಂದರೆ ಲ್ಯಾಬಿಲಿಟಿ ನಿಮ್ಮಿಂದ ನಾನು ನಿಮಗೆ ಕೊಡಬೇಕಾದ್ರೆ ಲ್ಯಾಬಿಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಲ್ಯಾಬಿಲಿಟಿ ಕಡಿಮೆ ಆಗುತ್ತೆ ಅಂದರೆ ಪಾರಿಗೆನ ನಾವೇನು ಮಾಡಬೇಕಾಗುತ್ತೆ, ಡೆಬಿಟ್ ಮಾಡಬೇಕಾಗುತ್ತೆ. ಪಾರಿಗೆ ಅಮೌಂಟ್ ಟು ಬ್ಯಾಂಕ್ being given to party, being given to party. Next, 29 December 2017, paid telephone expenses by check. ಟೆಲಿಫೋನ್ ಎಕ್ಸ್ಪೆನ್ಸಸ್ ಅನ್ನು ಯಾವ ಮುಖಾಂತರ ಕೊಟ್ಟಿದ್ದೀರಾ, ಚೆಕ್ ಮುಖಾಂತರ. ಕರೆಂಟ್ ಬಿಲ್ಲು ಮತ್ತು ಟೆಲಿಫೋನ್ ಬಿಲ್ ಬರುತ್ತೆ ತಾನೆ ತಿಂಗಳ ಅದೇ ರೀತಿ ಟೆಲಿಫೋನ್ ಬಿಲ್ ಬಂದಿರುತ್ತೆ, ಎಷ್ಟು 1000 ಅದನ್ನು ಯಾವುದ್ರ ಮುಖಾಂತರ ಕೊಟ್ಟಿದ್ದೀರಾ, ಚೆಕ್ ಮುಖಾಂತರ. ಸೊ ಚೆಕ್ ಮುಖಾಂತರ ಅಂದರೆ ಚೆಕ್ ಅಂತ ಬಂದಾಗ ಏನು ಬರುತ್ತೆ, ಬ್ಯಾಂಕ್ ಬರುತ್ತೆ. ಸೊ ಬ್ಯಾಂಕ್ ಪೇಮೆಂಟ್ ಮಾಡ್ತು, ಏನು ಪೇಮೆಂಟ್ ಮಾಡ್ತು, ಟೆಲಿಫೋನ್ ಎಕ್ಸ್ಪೆನ್ಸಸ್ಸನ್ನು. ಸೊ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ ತಾನೆ. ಟೆಲಿಫೋನ್ ಬಿಲ್ನ ನಾವು ಪೇಮೆಂಟ್ ಮಾಡ್ತಿದ್ದೀವಿ ಅಂದರೆ ಎಕ್ಸ್ಪೆನ್ಸಸ್ಸು ಇನ್ಕಮ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಟೆಲಿಫೋನ್ ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಡೆಬಿಟ್ ಮಾಡಬೇಕಾಗುತ್ತೆ. ಟೆಲಿಫೋನ್ ಎಕ್ಸ್ಪೆನ್ಸಸ್ನ ಡೆಬಿಟ್ ಮಾಡಿ. ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಕೌಂಟ್ ಟು ವಾಟ್, ಚೆಕ್ ಬಂದಾಗ ಏನು ಬರಬೇಕು, ಬ್ಯಾಂಕ್ to bank. Telephone expenses paid by ಟೆಲಿಫೋನ್ ಎಕ್ಸ್ಪೆನ್ಸಸ್ನ ನಾವು ಯಾವ ಮುಖಾಂತರ ಕೊಡ್ತೀವಿ, ಚೆಕ್ ಮುಖಾಂತರ. ಓಕೆ, ಅಂಡ್ ದ ಲಾಸ್ಟ್ one. December 2017, paid salary rupees 4500. ಸ್ಯಾಲರಿನ ನಾವೇನು ಮಾಡಿದ್ವಿ, ಪೇಮೆಂಟ್ ಮಾಡಿದ್ವಿ. ಸ್ಯಾಲರಿ ಪೇಮೆಂಟ್ ಮಾಡಿದ್ವಿ, ಚೆಕ್ ಅಂತ ಏನಾದ್ರು ಹೇಳಿಲ್ಲ ಇಲ್ಲ. ಸೊ ಹಾಗಾದರೆ ನಾವು ಸ್ಯಾಲರಿನ ನಾವು ಯಾವ ಮುಖಾಂತರ ಕೊಟ್ಟಿದ್ದೀವಿ, ಇಟ್ ಇಂಪ್ಲೈಸ್ ವಿ ಪೇಡ್ ದ ಸ್ಯಾಲರಿ ಥ್ರೂ ದ ಫಾರ್ಮ್ ಆಫ್ ಕ್ಯಾಶ್. ಓಕೆ, ಸೊ ಒಂದು ಅಕೌಂಟ್ ಏನು ಬರುತ್ತೆ, ಸ್ಯಾಲರಿ ಅಕೌಂಟ್ ಬರುತ್ತೆ, ಇನ್ನೊಂದು ಅಕೌಂಟ್ ಏನು ಬರುತ್ತೆ, ಕ್ಯಾಶ್ ಅಕೌಂಟ್. ಸ್ಯಾಲರಿನ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ಆರ್ ಇನ್ಕಮ್, ಎಕ್ಸ್ಪೆನ್ಸಸ್. ಸೊ ಸ್ಯಾಲರಿನ ನಾವು ಕೊಡ್ತಾ ಇರೋದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ತಾನೆ. ಸ್ಯಾಲ್ರಿ ಕೊಟ್ಟಂಗೆಲ್ಲ ನಮಗೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅಂದರೆ ಸ್ಯಾಲ್ರಿನ ನಾವು ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಓಕೆ, ಸ್ಯಾಲ್ರಿ ಡೆಬಿಟ್ ಮಾಡಿದ್ರೆ ಏನು ಕ್ರೆಡಿಟ್ ಮಾಡ್ತೀರಾ, ಕ್ಯಾಶ್. ಯಾಕೆಂದರೆ ಕ್ಯಾಶ್ ನಿಮ್ಮಿಂದ ಹೋಗ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ ಅಂದರೆ ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ಡಿಕ್ರೀಸ್ ಆಗುತ್ತೆ ಅಂದರೆ ಅಸೆಟ್ ಕೂಡ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಸೆಟ್ ಡಿಕ್ರೀಸ್ ಅಂದರೆ ಕ್ಯಾಶನ್ನು ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟ್
ಎಂಟ್ರಿ ಏನು ಬರುತ್ತೆ 31st ಡಿಸೆಂಬರ್ salary accountant the salary pay 4,000. So this is all about your 13th problem. Okay. ಜರ್ನಲ್ ಎಂಟ್ರೀಸನ್ನು ಕರೆಕ್ಟಾಗಿ ಆಲ್ರೆಡಿ ಈ ಪ್ರಾಬ್ಲಮ್ಮು ಸೇರಿ 3 ಪ್ರಾಬ್ಲಮ್ ಆಗಿದೆ. ಓಕೆ, 3 ಪ್ರಾಬ್ಲಮಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಬರುತ್ತೆ, ಯಾವ ಟ್ರಾನ್ಸಾಕ್ಷನ್ಸಿಗೆ ಏನು ಎಂಟ್ರಿ ನಾನು ರೆಕಾರ್ಡ್ ಮಾಡಿದ್ದೆ, ಆ ರೆಕಾರ್ಡ್ ಮಾಡ್ಬೇಕಾದ್ರೆ ಏನು ರೂಲ್ಸನ್ನು ಹೇಳಿದ್ದೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಕ್ಲೀನಾಗಿ ಇನ್ನೊಂದು ಸತಿ ನೀವೇ ಆ ಕ್ವಶನ್ಸನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟುಡೇಸ್ ಕ್ಲಾಸ್. We will going to be meeting next upcoming class. Thank you.